ಕಾಂಗ್ರೆಸ್ ಪಕ್ಷದ ವರ್ತನೆಯನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿವಾಸದ ಎದುರು ಪ್ರತಿಭಟನೆಯ ಹೆಸರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಶಿಸ್ತಿನ ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡರು ದೂರಿದ್ದಾರೆ. ರಾಜ್ಯದಲ್ಲಿನ ಆಡಳಿತಾತ್ಮಕ ವೈಫಲ್ಯಗಳನ್ನು ಮುಚ್ಚಿಹಾಕುವ ಹಾಗೂ ಪ್ರಧಾನಿಗೆ ಮುಜುಗರ ಉಂಟು ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಹಾಗೂ ಸಚಿವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರತಿಭಟನಾ ಮನವಿ ಪತ್ರವನ್ನು ಚಿಕ್ಕೋಡಿ ಉಪ ವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ರವಾನಿಸಲಾಯಿತು. ಬಳಿಕ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮೃತ ಕುಲಕರ್ಣಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಮಹೇಶ್ ಬಾತೆ, ರಾಜ್ಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜ ಹುಂದ್ರಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಶಾಂಭವಿ ಅಶ್ವತ್ಪುರ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಕುಂತಲಾ ದೋಣವಾಡಿ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು, ಮೋರ್ಚಾ ಹಾಗೂ ಮಂಡಲ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಎನ್ಕೆ, ರಿಪೋರ್ಟ್ ಚಿಕ್ಕೋಡಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಾರ್ಟಿ ಏನು ನೀಟ್ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತಾ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಮನೆಯ ಮುಂದೆ ಅಟ್ಯಾಕ್ ಮಾಡಿ ಧರಣಿಯನ್ನು ಮಾಡೋ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಕೀಳುಮಟ್ಟಕ್ಕೆ ಇಳಿದಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಪಕ್ಷದ ಶಾಸಕರ ಮೇಲೆ ನಿನ್ನಿನ ದಿನ ಅಟ್ಯಾಕ್ ಮಾಡಿ ಹತ್ಯೆ ಎಸೆಯುವಂಥ ಹೀನ ಕೃತ್ಯವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ. ಮತ್ತು ದೇಶದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ಇಡೀ ಚಿಕ್ಕೋಡಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧಿಕ್ಕಾರವನ್ನು ನಾವು ಹಾಕ್ತಾ ಇದ್ದೀವಿ. ಇದೇ ರೀತಿ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಮಂಡಲದಲ್ಲಿ ಮುಂದಿನ ಸಲ ಈ ಒಂದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಈಗ ಸಾಂಕೇತಿಕವಾಗಿ ಕುಲಕರ್ಣಿ ಅವರು ಹೇಳಿದ ಹಾಗೆ ಸಾಂಕೇತಿಕವಾಗಿ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ. ನಾವು ಇದನ್ನು ಇಲ್ಲಿಗೆ ಕೈ ಬಿಡದಿದ್ದರೆ ಪ್ರತಿ ಮಂಡಲದಲ್ಲೂ ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ದಿಲ್ಲಿಯಲ್ಲಿ ಒಂದು ನೆಪ ಮಾತ್ರ ಮಾಡಿ ಒಂದು ನೀಟ್ ಎಕ್ಸಾಮದ ಬಗ್ಗೆ ವಿಷಯವನ್ನು ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ತಪ್ಪು ಕಲ್ಪನೆಯನ್ನು ಕೊಟ್ಟು ಗುಂಡಾಗಿರಿ ಮಾಡಿ ನರೇಂದ್ರ ಮೋದಿಯವರ ಮನೆಯ ಮುಂದೆ ಒಂದು ಅಹಿತಕರ ಘಟನೆಗಳನ್ನು ಮಾಡ್ತಾ ಇರೋದು ದೇಶದ ವಿರೋಧಿ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿರೋಧಿಯಲ್ಲಿ ಹಾಕ್ತೀವಿ. ಅದೇ ಥರ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ನಿನ್ನೆ ನಮ್ಮ ಶಾಸಕರಿಗೆ ಕತ್ತಿ ಒಯ್ಯುವಂಥ ಕೆಲಸವನ್ನು ಮಾಡಿದ್ರು, ಅದಕ್ಕೂ ನಾವು ವಿರೋಧಿ ಮಾಡ್ತೀವಿ. ಇವರು ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ, ಅದನ್ನು ತೆಗೆದುಕೊಂಡು ಬಿಟ್ಟು ಇಡೀ ರಾಷ್ಟ್ರವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿತ್ತು. ಅದನ್ನು ಎತ್ತಿ ಹಿಡಿಯುವಂಥ ಯಾವುದಾದ್ರೂ ಒಳ್ಳೆಯದು ಮಾಡಬೇಕು, ಜಗತ್ತಿನಲ್ಲಿ ನಂಬರ್ 1 ಪಕ್ಷವನ್ನು ಮಾಡಬೇಕು ಮತ್ತು ಜಗತ್ತಿನಲ್ಲಿ 1ನೇ ನಂಬರ್ ಬರುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಅವರ ಹೆಸರಿಗೆ ಕಪ್ಪು ಬರಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಹಲವಾರು ಸಾರಿ ಈಗಾಗಲೇ ರೈತರ ಮೋರ್ಚಾವನ್ನು ಪಂಜಾಬ್ ಮತ್ತು ದಿಲ್ಲಿಯಲ್ಲಿ ಸಹಿತ ಮಾಡಿದ್ರು. ಅದಕ್ಕೆ ಅವರಿಗೆ ತಕ್ಕ ಪಾಠ ಈಗಾಗಲೇ ಸಿಕ್ಕಿದೆ ಅನ್ನುವಂಥ ಮಾತನ್ನು ಸಹಿತ ನಾವು ಇಲ್ಲಿ ಹೇಳಬಯಸ್ತಾ ಇದ್ದೀವಿ. ಈಗ ಆ ಮಕ್ಕಳನ್ನು ಮುಂದೆ ಮಾಡಿ, ವಿದ್ಯಾರ್ಥಿಗಳನ್ನ ಮುಂದೆ ಮಾಡಿ, ಆ ನೀಟ್ ಓದುವಂಥ ಮುಂದೆ ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳು, ಕೆಲವೊಂದು ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳು ಅಲ್ಲೆಲ್ಲ ವಿದ್ಯಾರ್ಥಿಗಳು ಇಲ್ಲ. ಆದರೆ ಅವ್ರು ತಗೊಂಡು ಮೋದಿಯವರ ಮನೆ ಮುಂದೆ ಒಂದು ಧಿಕ್ಕಾರ ಮಾಡುವಂಥ ಕೆಲಸಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಷ್ಟ್ರದ ಅಧ್ಯಕ್ಷರು ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿರೋಧವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮೋರ್ಚಾಗಳು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕಿರುವಂಥ ಏಕೈಕ ಕಾರಣ ಅಂದರೆ ನಮ್ಮ ದೇಶದಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಇರುವಂಥ ಸಮಸ್ಯೆಗಳನ್ನು ರಾಜಕೀಯಗೋಸ್ಕರ ಬಳಸ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ, ಈ ದೇಶದಲ್ಲಿ ಅನಾರ್ಕಿ ಉಪಸ್ಥಿತ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಕಾಂಗ್ರೆಸ್ ಮತ್ತು ಎಡಬಿಡಂಗಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ವಿರೋಧ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರಧಾನಿ ಮೋದಿಯವರ ಮನೆ ಮುಂದೆ ಈ ಸುರಕ್ಷತೆಗೆ ಇರುವಂಥ ಒಂದು ಧಕ್ಕೆ ಹಚ್ಚುವಂಥ ಪ್ರಯತ್ನ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಮಾಡಿದೆ. ಇದಕ್ಕೆ ನಾವು ಪೂರ್ಣ ವಿರೋಧ ಮಾಡ್ತೀವಿ. ಪ್ರಧಾನಿ ಇಡೀ ದೇಶದ ಪ್ರಧಾನಿ ಇರ್ತಾರೆ, ಇದು ಯಾವುದೋ ಒಂದು ಪಕ್ಷದಿರೋದಿಲ್ಲ. ಅವರ ಸುರಕ್ಷತೆ ಇದು ಅತ್ಯಂತ ಅವಶ್ಯಕ ಮತ್ತು ಮಹತ್ವದಿರುವಂಥ ವಿಷಯ. ಅದರ ಜೊತೆಯಲ್ಲಿ ನಾವು ನಿನ್ನೆ ನೋಡಿದ್ವಿ, ಕರ್ನಾಟಕದಲ್ಲಿ ಇಡೀ ಎಲ್ಲ ಜಗತ್ತು ನೋಡಿದ್ವಿ,
ಒಂದು ಸನ್ಮಾನೀಯ ಪದದ ಮೇಲೆ ಇರುವಂತಹ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಮೇಲೆ ಇರುವಂತಹ MLAಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಪದ್ಧತಿ ಕಾಂಗ್ರೆಸ್ ಕಾರ್ಯಕರ್ತರು ಉಳಿಸಿಕೊಂಡಿದ್ದಾರೆ. ಇದನ್ನು ನಾವು ಖಂಡಿತ ಪೂರ್ಣ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ. ಈ ರೀತಿಯ ಅಸಂವಿಧಾನಿಕ ವಿಷಯಗಳು ನಿಲ್ಲಿಲ್ಲ ಅಂದರೆ ಬರುವಂತಹ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಕಾಂಗ್ರೆಸ್ಸಿನ ಎಲ್ಲ ಪಕ್ಷದ ಕಾರ್ಯಾಲಯಗಳ ಮುಂದೆ ಮತ್ತು ನಾಯಕರ ಮನೆ ಮುಂದೆ ನಾವು ನಿಶ್ಚಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಪ್ರತಿಭಟನೆ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಧಾನಿಗಳಾದ ಸನ್ಮಾನಿತ ನರೇಂದ್ರ ಮೋದಿಜಿ ಅವರ ನಿವಾಸದ ಎದುರು ಪ್ರತಿಭಟನೆಯ ಹೆಸರಿನಲ್ಲಿ ಗುಂಡಾವರ್ತನೆ ತೋರುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ನರೇಂದ್ರ ಮೋದಿಜಿ ಅವರ ನೇತೃತ್ವದ ಜನಪ್ರಿಯ ಆಡಳಿತಕ್ಕೆ ನಶಿ ಬೆಳೆಯುವ ಹಾಗೂ ದೇಶದಲ್ಲಿ ಅನಗತ್ಯ ಅಶಾಂತಿ ಹಾಗೂ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷದ ನಿರಂತರವಾಗಿ ಅಪಪ್ರಚಾರ ಹಾಗೂ ರಾಜಕೀಯ ಕುತಂತ್ರ ನಡೆಸುತ್ತಿವೆ. ರಾಜ್ಯದಲ್ಲಿ ನ್ಯಾಯ ಒದಗಿಸುವ ಬದಲು ತಮ್ಮ ಆಡಳಿತಾತ್ಮಕ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಮುಜುಗರ ಉಂಟು ಮಾಡುವ ಏಕೈಕ ಉದ್ದೇಶದ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ಸಚಿವರು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿ ರಾಜಕೀಯ ಗಿಮಿಕ್ಕನ್ನು ಮಾಡುತ್ತಿದ್ದಾರೆ. ಈ ಎಲ್ಲ ಧೋರಣೆಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯಿಂದ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ.